ಬಾಳಿನೊಂದಿಗೆ ವಯೋಪಕ್ವತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಹಿರಿಯರ ಅನುಭವ ಇದೆಯಲ್ಲ, ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು. ಈ ಅನುಭವ ನಾವು ಗೌರವಿಸಿ ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ, ಎಲ್ಲರೂ ಸಾಯಲೇಬೇಕಾಗಿತ್ತು. ಆ ಹುಟ್ಟು ಸಾವುಗಳ ಮಧ್ಯೆ ಇದೆಯಲ್ಲ, ನಾವು ಬದುಕಿರ್ತೀವಲ್ಲ, ಆ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ಹಿಂದಿರುಗಿ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ನಮಗೆ ನಾವು ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ, ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಆತ್ಮ ಹೇಳಬೇಕು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ನ್ಯಾಯಾಲಯಗಳಿರ್ತವೆ ಕಾನೂನು ರೀತಿಯ, ಕಾನೂನನ್ನ ಪಾಲನೆ ಮಾಡಲಿಕ್ಕೆ. ನ್ಯಾಯಾಲಯಗಳಿಗಿಂತಲೂ ದೊಡ್ಡ ನ್ಯಾಯಾಲಯ ಯಾವುದಪ್ಪ ಅಂತಂದ್ರೆ ಆತ್ಮ. ಈ ಆತ್ಮ ನಮಗೆ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದ್ರೆ ಅದು ನಮ್ಮ ಸಾರ್ಥಕವಾದಂಥ ಜೀವನ. ಮತ್ತೆ ನಾವೆಲ್ಲರೂ ಕೂಡ ಮಾನವರು, ನಾವೆಲ್ಲರೂ ಮಾನವರಾಗಿ ಬದುಕಿದೀವ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಮಾಜದಲ್ಲಿ ಇವತ್ತು ಕೂಡ ಅನೇಕ ಕಂದಾಚಾರಗಳು, ಮೌಢ್ಯಗಳಿದ್ದಾವೆ. ಆ ಕಂದಾಚಾರಗಳಿಗೆ, ಮೌಢ್ಯಗಳಿಗೆ ಜೋತ್ ಬೀಳದೇನೆ ನಾವು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಯೋಚನೆ ಮಾಡೋದೋ, ಮಾನವರಾಗಿ ಬದುಕುದೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಕುವೆಂಪು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ನಾವು ಸಾಯುವಾಗ ಅಲ್ಪ ಮಾನವರಾಗ್ಬಿಡ್ತೀವಿ. ನಾವ್ಯಾರು ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪ ಮಾನವರಾಗಬಾರದು.